Hey guys, welcome back. ನಾನು ಪ್ರತಾಪ್, ನೀವು ನೋಡ್ತೀರಾ ಬಾಬಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ತಿಳಿಸ್ಕೊಡ್ತಾರೆ ಬಂದು ವಾಲ್ಯೂಮ್ ಡೌನ್ ಬಟನ್ ಎಲ್ಲರ ಮೊಬೈಲ್ ಇರುತ್ತೆ. ಅದೇ ವಾಲ್ಯೂಮ್ ಡೌನ್ ಬಟನ್ ಯೂಸ್ ಮಾಡಿಕೊಂಡು ನಾವು ಯಾವ್ಯಾವ ಟ್ರಿಕ್ಸ್ ಯೂಸ್ ಮಾಡ್ಬೋದು ಅಂತ ಕೆಲವು ಜನ ಗೊತ್ತಿರಲ್ಲ. ಏನಪ್ಪ ಅಂದ್ರೆ ವಾಲ್ಯೂಮ್ ಡೌನ್ ಬಟನ್ ನೀವೇನ್ ಮಾಡ್ತೀರಾ, ಟಾರ್ಚ್ ಆನ್ ಮಾಡಕ್ಕೆ ಇಟ್ಕೊಂತೀರಾ. ಹಿಂಗ್ ಶೇಕ್ ಮಾಡಿದ ತಕ್ಷಣ ಮೋಟೋ ಮೊಬೈಲ್ ಟಾರ್ಚ್ ಆಗ್ತಿತ್ತು. ವಾಲ್ಯೂಮ್ ಡೌನ್ ಬಟನ್ 2 ಸಲ ಕ್ಲಿಕ್ ಮಾಡಿಬಿಟ್ರೆ ಟಾರ್ಚ್ ಆನ್ ಆಗ್ತಿತ್ತು. ಆ ತರ ಅಷ್ಟು ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಬಟ್ ಅದ್ರಲ್ಲೇನೆ ಹೋಮ್ ಪೇಜ್ಗೂ ಕೂಡ ಬರ್ಬೋದು. ಯಾಕಂದ್ರೆ ಹಳೆ ಕೀಪ್ಯಾಡ್ ಸೆಟ್ಗಳಲ್ಲಿ ಮಾಮೂಲಿ ನಾರ್ಮಲ್ ಸ್ಕ್ರೀನ್ ಸೆಟ್ ಮೊಬೈಲ್ ಹೊಡೆದೋಗ್ಬಿಟ್ಟಿರುತ್ತೆ, ಬಟ್ ಯೂಸ್ ಆಗ್ತಾ ಇರಲ್ಲ. ಅಂತವ್ರು ಸುಮ್ಮನೆ ಹಂಗೆ ಯಾವ್ದು ಆಪ್ಗಳು ಯೂಸ್ ಮಾಡ್ತಾ ಇರ್ತಾರೆ. ಬಟ್ ನಾನು ಹೇಳೋ ಆಪ್ ಇಂದ ವಾಲ್ಯೂಮ್ ಡೌನ್ ಬಟನ್ 2 ಸಲ ಕ್ಲಿಕ್ ಮಾಡಿದ್ರೆ ಸಾಕು, ಬ್ಯಾಕ್ ಬರ್ಬೋದು. 2 ಸಲ ಕ್ಲಿಕ್ ಮಾಡಿದ್ರೆ ಅಪ್ಪ ಮುಂದಕ್ಕೂ ಹೋಗ್ಬೋದು. ಅಥವಾ ತುಂಬಾ ಈಸಿಯಾಗಿ ಎಲ್ಲ ಮಾಡ್ಬೋದು. ಜೊತೆಗೆ ಸೀಕ್ರೆಟ್ ಕ್ಯಾಮ್ರಾ ರೆಕಾರ್ಡ್ ಮಾಡ್ಬೋದು. ವಾಲ್ಯೂಮ್ ಡೌನ್ ಬಟನ್ 2 ಸಲ ಕ್ಲಿಕ್ ಮಾಡಿದ್ರೆ ಸಾಕು, ರೆಕಾರ್ಡ್ ಮಾಡ್ಬೋದು, ಫೋಟೋ ತೆಗಿಬಹುದು. ಅದು ಯಾವ ತರ ಅಂತ ಫುಲ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಡೆ ಕಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋಣ. ನಮ್ಮ ಯಾವ್ದು ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಇಷ್ಟ ಅಪ್ಡೇಟ್ ವಿಡಿಯೋ ಗೋವಿಂದ ವಾಚ್ ಅಂತ ಗೈಸ್ ಬನ್ನಿ ಗೈಸ್ ವಿಡಿಯೋ ನೋಡೋಣ. ಗೈಸ್ ಹೇಳ್ಬೇಕು ಅಂದ್ರೆ ನೀವು ಎಲ್ಲೋ ಅಂತ ಹೋಗ್ತೀರಾ, ಪೊಲೀಸ್ನವ್ರು ಲಂಚ ತಗೊಂತ ಇರ್ತಾರೋ, ಇಲ್ಲ ಪ್ರತಿಯೊಂದು ಏನೋ ಒಂದು ಕಾರಣಕ್ಕೋಸ್ಕರ ನಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ಬಾರ್ದು, ಬಟ್ ಐಡ್ ಆಗಿ ರೆಕಾರ್ಡ್ ಆಗ್ತಾ ಇರ್ಬೇಕು. ಅದು ಯಾವ್ದಪ್ಪ ಆಪ್ ಅಂದ್ರೆ ಗೈಸ್ ಅಪ್ಲಿಕೇಶನ್ ಐಕ ಬಂದು ಈ ತರ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ತಾ ನಿಮಗೆ ಫಸ್ಟ್ ಟೈಮ್ ಅಂಡರ್ಸ್ಟ್ಯಾಂಡ್ ಅಂತ ಕೇಳುತ್ತೆ. ಇಲ್ಲಿ ಕೊಟ್ಟ ತಕ್ಷಣ ಏನು ಕೇಳಲ್ಲ. ಈಗ ಏನಪ್ಪ ಅಂದ್ರೆ ಇದು ಲಾಕ್ ಆಗಿದೆ ಅಂದ್ರೆ ಇದನ್ನ ಪ್ರೆಸ್ ಮಾಡಿ ಇಟ್ಕೋಬೇಕು ನೀವು. ಈಗ ನಾನು ಇಲ್ಲಿ ಒಂದು ಫೋಟೋ ತೆಗಿದ್ದೀನಿ, ನೋಡ್ತಾ ಇರ್ಬೋದು ಕ್ರಾಸ್ ಆಗಿ. ಈಗ ಈ ಕಡೆ ಶಾಡೋ ಬರ್ತಾ ಇರುತ್ತೆ. 2 ಸಲ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಫೋಟೋ ಎನೇಬಲ್ ಆಗುತ್ತೆ. 1 ಸಲ ಕ್ಲಿಕ್ ಮಾಡಿದ್ರು ಫೋಟೋ ಎನೇಬಲ್ ಆಗುತ್ತೆ. ಈಗ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಮ್ಮದು ವಿಡಿಯೋ ಶೂಟ್ ಆಗುತ್ತೆ, ಕೆಳಗಡೆ ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಲಿಕ್ ಆಗುತ್ತೆ. ಈಗ ನಾನು ಫೋಟೋ ಕ್ಲಿಕ್ ಮಾಡಿದ್ದೀನಿ. ಇದನ್ನ ಪ್ರೆಸ್ ಮಾಡಿ ಇಟ್ಕೊಳ್ದಂಗೆ ಲಾಕ್ ಸಿಂಬಲ್ ಬಂತೆ ನೋಡಿ. ಇದನ್ನ ಓಪನ್ ಮಾಡ್ಕೊಳ್ತಿದಂಗೆ ಈಗ ಇದು ಬಂದು ನಮ್ದು ಫ್ರಂಟ್ ಬ್ಯಾಕ್ ಅಂತ ನಮ್ಗೆ ಬೇಕಾದ್ರೆ ಈಗ ನಾವು ತೆಗ್ದಿರೋ ಫೋಟೋಸ್ ನೋಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು. ಈಗ ನಾನು ಸೈಡಿಗೆ ತಿರುಗಿಸಿ ತೆಗ್ದಿರೋ ಫೋಟೋಸ್ ಇದು. ಜೊತೆಗೆ ಹಿಂದೆನೇ ತೆಗ್ದಿರೋ ಫೋಟೋಸ್ ಎಲ್ಲ ಇಲ್ಲೇ ನೋಡ್ತಾ ಇರ್ಬೋದು. ಪ್ರತಿಯೊಂದು ಫೋಟೋಸ್ ಇಲ್ಲೇ ಇದೆ. ಈ ರೀತಿಯಾಗಿ ನೀವು ಐಡಾಗಿ ಫೋಟೋನ ರೆಕಾರ್ಡ್ ಮಾಡ್ಬೋದು, ಫೋಟೋ ತೆಗಿಬೋದು, ಜೊತೆಗೆ ವಿಡಿಯೋನ ರೆಕಾರ್ಡ್ ಮಾಡ್ಬೋದು. ಗೈಸ್ ಎರಡನೇದು ಬಂದು ನಿಮ್ಗೆಲ್ಲ ಗೊತ್ತಿರೋ ತರ ಹೋಮ್ ಪೇಜ್ ಹೋಗ್ತೀರಾ, ಅದು ವಾಲ್ಯೂಮ್ ಡೌನ್ ಬಟನ್ ಅಲ್ಲೇ ಕಂಟ್ರೋಲ್ ಮಾಡೋದು. ಅದು ಯಾವ ತರ ಅಂದ್ರೆ ಗೈಸ್ ಅಪ್ಲಿಕೇಶನ್ ಐಕನ್ ಬಂದು ಈ ತರ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ತಂಗೆ ವಾಲ್ಯೂಮ್ ಬಟನ್ ಅಂತಿದೆ ಗೊತ್ತಾ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಾಲ್ಯೂಮ್ ಅಪ್ ಬಟನ್ ಇದೆ, ವಾಲ್ಯೂಮ್ ಡೌನ್ ಬಟನ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಕಸ್ಟಮೈಸ್ ಮಾಡ್ಕೋಬಹುದು. ನಾನೀಗ ವಾಲ್ಯೂಮ್ ಅಪ್ ಬಟನ್ಗೆ ಕಸ್ಟಮೈಸ್ ಅನ್ನೋದನ್ನ ಎನೇಬಲ್ ಮಾಡಿದ್ದೀನಿ. ಈ ಎನೇಬಲ್ ಮಾಡಾದ್ಮೇಲೆ ಏನಪ್ಪ ಅಂದ್ರೆ ನೀವು ಡಬಲ್ ಟ್ಯಾಪ್ ಇಟ್ಕೊಳ್ಳಿ, ಸಿಂಗಲ್ ಟ್ಯಾಪ್ ಇಟ್ಕೋಬೇಕು. ಯಾವತ್ತು ಸಿಂಗಲ್ ಟ್ಯಾಪ್ ಇಟ್ಕೊಂಡ್ರೆ ವಾಲ್ಯೂಮ್ ಡೌನ್ ಬಟನ್ಗೆ ಅಪ್ ಬಟನ್ ಬೇಕಾಗುತ್ತೆ. ಡಬಲ್ ಟ್ಯಾಪ್ ಓಪನ್ ಮಾಡ್ಕೊಂಡು ನಿಮಗೆ ಹೋಮ್ ಬಟನ್ ಬೇಕಂತ ನೋಡಿರ್ಬೋದು. ಬ್ಯಾಕ್ ಬಟನ್ ಹೋಮ್ ಬಟನ್ ಮಾಮೂಲಿ ಒಂದ್ಸರಿ ವರ್ಕ್ ಆಗಲ್ವ ಹೊಡೆದೋಗಿದ್ರೆ, ಆಗ ಹೋಮ್ ಬಟನ್ ಬೇಕಾದ್ರೆ ಡಬಲ್ ಟ್ಯಾಪ್ ಇಟ್ಕೊಳ್ಳಿ, ಇಲ್ಲಾಂದ್ರೆ ಡಿಫಾಲ್ಟ್ ಬೇಕಾದ್ರೆ ಡಿಫಾಲ್ಟ್ ಇಟ್ಕೊಳ್ಳಿ. ಈಗ ನಾನು ಹೋಮ್ ಬಟನ್ ಇಟ್ಕೊತೀನಿ. ನಾವೇನೋ ಈಗ ನೋಡ್ತಾ ಇರ್ಬೋದು ವಾಲ್ಯೂಮ್ ಅಪ್ ಬಟನ್ ನಾನು ಇಟ್ಟಿರೋದು. ವಾಲ್ಯೂಮ್ ಅಪ್ ಬಟನ್ಗೆ ನೀವು 2 ಸಲ ಕ್ಲಿಕ್ ಮಾಡಿದ್ರೆ ಸಾಕು, ಹೋಮ್ ಬಟನ್ ಬರುತ್ತೆ. ಈಗ ನೋಡ್ತಾ ಇದ್ದೀರಾ, ಈಗ ಮಾಮೂಲಿ ಪೇಜ್ಗೆ ಬಂದಿದ್ದೀನಿ. ಈಗ 2 ಸಲ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿಗೆ ಬರ್ತದೆ ಹೋಮ್ ಪೇಜ್ಗೆ. ಈ ರೀತಿಯಾಗಿ ಇದರಿಂದ ನೀವು ಬ್ಯಾಕ್ ಬಟನ್ ಹೊಡೆದೋಗಿದ್ರು ಕೂಡ ಇದರಿಂದ ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಇದು ಒಂದೇ ಅಂತ ಅಲ್ಲ, ಬ್ಯಾಕ್ ಬಟನ್ ಕೂಡ ಇಟ್ಕೋಬಹುದು. ಇಲ್ಲಿ ನೋಡಿ ಡೌನ್ ಬಟನ್ ಇದೆಯಲ್ಲ, ಇದಕ್ಕೂ ಕೂಡ ಇಟ್ಕೋಬಹುದು, ಕಸ್ಟಮೈಸ್ ಮಾಡ್ಕೊಡು. ಗೈಸ್ ಮೂರನೇದು ಬಂದು ನಿಮ್ದು ಯಾವ್ದೇ ಒಂದು ಆಪ್ ಆಗಿರ್ಬೋದು, ಅದನ್ನ ಲಾಕ್ ಮಾಡ್ಬೋದು. ನಿಮ್ದೇ ಸ್ವಂತ ಇಮೇಜ್ ಹಾಕ್ಬಿಟ್ಟು. ಅದು ಯಾಕಪ್ಪ ಅಂದ್ರೆ ಗೈಸ್ ಇನ್ನೊಂದು ಲಾಸ್ಟ್ ಅಪ್ಲಿಕೇಶನ್ ಬಂದು ಈ ತರ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ತಾರಂಗೆ ನಿಮ್ಗೆ ಈ ತರ ಐಕಾನ್ ಇರುತ್ತೆ. ಇದೇನಪ್ಪ ಅಂದ್ರೆ ನೀವು ಇಲ್ಲಿ ನೋಟ್ಸ್ ಬರೆಯೋದು ಅನ್ಕೊಂಡ್ಬಿಡ್ತೀರಾ. ಇದು ನೋಟ್ಸ್ ಅಲ್ಲ, ಡೌನ್ ಬಟನ್ ಇದೆಯಲ್ಲ ಅದನ್ನೇ 2 ಸಲ ಕ್ಲಿಕ್ ಮಾಡ್ಕೊಳ್ಳಿ. ಈ ಎಲ್ಲ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿದ್ದೀನಿ, ಒಂದೊಂದೇ ಓಪನ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಬೇಕಾ, ಟ್ರಾನ್ಸ್ಪೇರೆಂಟ್ ಬೇಕಾ, ಕಸ್ಟಮ್ ಬೇಕಾ ಅಂತಿದೆ. ಈಗ ಯಾವುದೋ ಒಂದು ಆ್ಯಪ್ನ ಲಾಕ್ ಮಾಡ್ತೀರಾ ಅನ್ಕೊಳ್ಳಿ. ನಾನೀಗ ಯೂಟ್ಯೂಬ್ನ ಲಾಕ್ ಮಾಡಿದ್ದೀನಿ ಅಂದರೆ ಕಸ್ಟಮೈಸ್ ಮಾಡಿದ್ದೀನಿ. ಕಸ್ಟಮೈಸ್ ಅಂದರೆ ನಾವು ಸ್ವಂತ ಫೋಟೋ ಹಾಕೋದು. ಈಗ ನೋಡ್ತಾ ಇರ್ಬೋದು ನಾನೀಗ ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ನೀವೀಗ ಯೂಟ್ಯೂಬ್ನ ಓಪನ್ ಮಾಡ್ತಾ ಇದ್ದಂಗೆ ನೋಡಿ ಲಾಕ್ ಆಗಿದೆ. ಯೂಟ್ಯೂಬ್ನ ಓಪನ್ ಮಾಡ್ತಾ ಇದ್ದಂಗೆ ಈ ಥರ ಲಾಕ್ ಆಗಿಬಿಡುತ್ತೆ. ಗೈಸ್ ನೋಡಿದ್ರಲ್ಲ ವಿಡಿಯೋ ಯಾವ ಥರ ಇದೆ ಅಂತ. ತುಂಬ ಈಸಿಯಾಗಿ ಸಿಂಪಲ್ ಆಗಿದೆ. 3 ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಇದನ್ನ ವರ್ಕ್ ಮಾಡ್ಬೋದು. ಯಾಕಪ್ಪ ಅಂದ್ರೆ ಜಾಸ್ತಿ MB ಏನಿಲ್ಲ, ಬರೀ ಎಲ್ಲ ಕಮ್ಮಿ MB ಇದೆ. ಬಟ್ ಇದ್ರ ಯಾವ್ದು ಯೂಸ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಐಡ್ ಆಗಿ ಮತ್ತೆ ವಿಡಿಯೋ ರೆಕಾರ್ಡ್ ಮಾಡ್ತೀವಲ್ಲ, ಅದ್ ಮಾತ್ರ ಎಲ್ರಿಗೂ ಯೂಸ್ ಆಗುತ್ತೆ ಅನ್ಕೊಂತೀನಿ. ಯಾಕಂದ್ರೆ ಬೇಜನ್ ಜನಕ್ಕೆ ಅದು ತುಂಬಾ ಯೂಸ್ ಆಗುತ್ತೆ. ಈ ವಿಡಿಯೋ ಅನ್ಸುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಈ ಟ್ರಿಕ್ಸ್ ಅಲ್ಲಿ ಯಾವ್ದು ನಿಮ್ಗೆ ಗೊತ್ತಿತ್ತು ಅಂತಾನು ಕೆಳಗಡೆ ಕಮೆಂಟ್ ಮಾಡಿ, ಯಾವ್ದು ಗೊತ್ತಿಲ್ಲ ಅಂತಾನು ಕೆಳಗಡೆ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಏನೋ ಒಂದು ನೀವು ಇಲ್ಲಿ ನಾನು ವಿಡಿಯೋಸ್ ನೋಡ್ತಾ ಇದ್ದೀನಿ ಅನ್ನೋಕ್ಕೆ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.